ಎಲ್ಲರಿಗೆ ಹಾಯ್ ರೀ. ಈ ವಿಡಿಯೋ ನಾನು ಎದಕ್ಕೋಸ್ಕರ ಮಾಡ್ತಿದ್ದೀನಿ ಅಂದರೆ, ನಾವು ಮನೆ ಶಿಫ್ಟ್ ಮಾಡೀವಿ. ಫಸ್ಟ್ ಈ ಬಂಡೇಟಲ್ಲಿ ಇದ್ದೀವಿ, ಅಲ್ಲಿಂದ ನಾವು ಕುಮಾರಸ್ವಾಮಿ ಗುಡಿ ತಲೆ ಬಂದೀವಿ ಸಿಟಿದಾಗ. ಇವಾಗ ಮನೆ ತೋರಿಸ್ತೀನಿ, ಹೆಂಗಿದೆ ಹೇಳ್ರಿ. ಇದು ಸ್ಟಾರ್ಟಿಂಗ್ ಎಂಟ್ರಿ. ಬೆಳಿಗ್ಗೆನೇ ಮಾಡ್ಬೇಕಾಗಿತ್ತು. ಬೆಳಿಗ್ಗೆ ನಾನು ಸ್ವಲ್ಪ ಸಾಮಾನು ಎತ್ತಿಟ್ಕೊಂಡಿದ್ದೀನಿ. ಚಪ್ಪಲ್ ಎದಕ್ಕಂದರೆ ಅಲ್ಲಿ ಬಿಟ್ಟಿದ್ದೀನಿ ಅಂದರೆ, ಹೊರಗೆ ನಾಯಿ ಎತ್ಕೊಂಡು ಹೋಗ್ತಾವ ಅಂತ, ಅದಕ್ಕೆ ಅಲ್ಲಿ ಬಿಟ್ಟಿದ್ದೀನಿ. ಈಗ ನೋಡಿರಿ, ಅಡುಗೆ ರೂಮ್ ತೋರಿಸ್ತಿದ್ದೀನಿ. ಅಡುಗೆ ರೂಮ್ ಸದ್ಯಕ್ಕೆ ಹಿಂಗೆ ಜೋಡಿಸ್ಕೊಂಡಿದ್ದೀನಿ. ಎಲ್ಲ ಸಾಮಾನೆಲ್ಲ ತಿಕ್ಕಿ ಸದ್ಯಕ್ಕೆ ಹಂಗೆ ಜೋಡಿಸ್ಕೊಂಡಿನಿ. ದೇವ್ರ ಕಟ್ಟಿ ನಿನ್ನೆ ಗುರುವಾರ ದಿನ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗಿದ್ವಿ, ಹಾಲು ಉಗ್ಸಿ ಹೋಗಿದ್ವಿ. ಇವಾಗೆಲ್ಲ ಸಾಮಾನು ಹಂಗೆ ಇಕ್ಕಿದ್ವಿ. ನಾಳೆ ಶನಿವಾರ ವೈಕುಂಠ ಏಕಾದಶಿ ಇದೆ, ಅದಕ್ಕೆ ನಾಳೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂಗಿದೆ ನೋಡಿ ಸಾಮಾನು. ಅಡುಗೆ ಮಾಡಿದ್ದೀನಿ, ನಮ್ಮ ಯಜಮಾನ್ ಬರ್ತಾರ ಅಂತ ಅಂದಿದ್ದಾರೆ. ಬೆಳಿಗ್ಗೆಯಿಂದ ಈ ಸಾಮಾನುಗಳು, ಈ ಕಡೆ ಸಾಮಾನು, ತಟ್ಟೆ, ಊಟ ಮಾಡೋ ತಟ್ಟೆ, ಆ ಕಡೆ ಬಾಕ್ಸ್ಗಳು, ಮೇಲೆ ನನ್ನ ಮಗಳು ಸೈಕಲ್ಲು, ಬಕೆಟು, ಕಟಿಂಗ್ ಪ್ಲೇಯರ್ ಎಲ್ಲ ಇಕ್ಕಿದ್ದೀನಿ. ನಾನು ಇಷ್ಟೆಲ್ಲ ಜೋಡಿಸ್ಕೊಂಡಿದ್ದೀನಿ. ನನ್ನ ಮಕ್ಕಳು ಇಬ್ಬರು ಮಕ್ಕಂಡ್ರೆ ನನ್ನ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ, ನನಗೆ ಆಗೋಲ್ಲ. ಒಳಗೆ ತೋರಿಸ್ತೀನಿ ನೋಡಿ, ಟೇಬಲ್ ಇದೆ. ಇವೆಲ್ಲ ಇನ್ನು ಚೀಲಗಳು, ಅವೆಲ್ಲ ಬೇಕಾಗಿಲ್ದು. ಮೇಲೆ ಸಬ್ಜಿ ಮೇಲೆ ಇಕ್ಬೇಕು. ನಾನು ಎಲ್ಲ ಒಂದು ಸೈಡ್ ಇಕ್ಕಿದ್ದೀನಿ. ಅದು ಎದುರಿಗೆ ಗುಣಿದಾಗ ನನ್ನ ಮಕ್ಕಳು ಇಕ್ಕನ ಅನ್ಕೊಂಡಿನ ಬಟ್ಟೆಗಳು. ಈ ಕಡೆ ಸೈಡ್ ನಂದು, ನಮ್ಮ ಯಜಮಾನ್ರು, ಅದು ವೈಟ್ ಚೀಲ ಇದೆಲ್ಲ, ಅವೆಲ್ಲ ಬಟ್ಟೆಗಳು. ಇದು ಎಲ್ಲ ಚೀಲಗಳು ಬೇಕಾಗಿಲ್ದಿದ್ದು ಮೇಲೆ ಇಕ್ಬೇಕು. ಈ ಕಡೆ ತೋರಿಸ್ತೀನಿ ನೋಡಿರಿ. ಈ ಕಡೆ ವಾಶ್ರೂಮು, ಬಾತ್ರೂಮು ಎರಡು ಅದರಾಗೆ ಅಂದರೆ ಸ್ವಲ್ಪ ದೊಡ್ಡದೇ ಇದೆ. ಕರೆಂಟ್ ಹೋಗಿದೆ, ಅದಕ್ಕೆ ನಾನು ಸ್ವಲ್ಪ ತೋರಿಸಿಲ್ಲ ಅಲ್ಲಿ, ಅಷ್ಟಕ್ಕೊಂದು ತೋರಿಸಿಲ್ಲ, ಅಷ್ಟು ತೋರಿಸಿದ್ದೀನಿ. ಹೊರ ಬಂದರೆ ಹುಡುಗರು ಮಕ್ಕಂಡಿದ್ದಾರೆ, ಕರೆಂಟ್ ಇನ್ನೂ ಬಂದಿಲ್ಲ. ನನ್ನ ಮಗ, ದೊಡ್ಡ ಮಗ ಸ್ಕೂಲಿಗೆ ಹೋಗಿದ್ದಾನೆ, ಅದಕ್ಕೆ ನಮ್ಮ ಯಜಮಾನರು ಬಿಟ್ಟು ಬರೋಕೆ ಹೋಗಿದ್ದಾರೆ. ಇವಾಗ ನನ್ನ ಗಂಡುಗಳು ಬೆಳಿಗ್ಗೆ ಫ್ಯಾನ್ ಫಿಟ್ ಮಾಡಿ ಹೋಗಿದ್ದಾನೆ. ಅದು ಕರೆಂಟ್ ಬಂದ್ರೇ ಅದು ಆನ್ ಆಗುತ್ತೆ ಇಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದರೆ ಮಾಡಿ ಹೋಗಿದ್ದಾನೆ, ಕರೆಂಟ್ ಬಂದರೆ ಅಲ್ಲ ಗೊತ್ತಾಗೋದು. ನನಗೆ ಅಂದಷ್ಟು ಇಕ್ಕಿದ್ದೀನಿ ಸಾಮಾನು. 2 ಫೋಟೋ ಹುಡುಗರು ತೊಗೊಂಡ್ರೆ ಮತ್ತೆ ಮುರಿಬಿಡ್ತಾನಂತ 2 ಫೋಟೋ. ಬಗ್ಲಿ ಬಾಕ್ಸು ಬಾಣಗಳು ಇದ್ದಾವೆ, ಅವು ಬಾಕ್ಸ್ದಾಗ ಹಾಕ್ಬಿಟ್ಟಿನಿ. ಇವಾಗ ಆಟೋ ಸಾಮಾನು ಒಂದು ಪುಟ್ಟಿದಾಗ ಹಾಕ್ಬಿಟ್ಟಿನಿ ನಾನು. ಅದೆಲ್ಲ ಸಬ್ಜಿ ರೀ, ಅದೆಲ್ಲ ಸಬ್ಜಿ ಮೇಲೆ ನಾನು ಸಾಮಾನು ಇವಾಗ ಕೆಳಗೆ ತೋರಿಸಿದ್ದೀನಲ್ಲ, ಅವು ಸಾಮಾನೆಲ್ಲ ನಮಗೆ ಬೇಕಾಗಿಲ್ದಿದ್ವು ಅಂತ, ಅವೆಲ್ಲ ಅಲ್ಲಿಂದ ಅಲ್ಲಿ ಜೋಡಿಸ್ಕೊಬೇಕ್ರಿ. ನಿಮಗೆ ಇಷ್ಟ ಆದರೆ ಹೆಂಗಿದೆ ಅಂತ ಕಾಮೆಂಟ್ ಮಾಡಿರಿ ಮನೇನ.